ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾನು ಪಣಿ ಅನ್ನೋ ಮಲಯಾಳಂ ಸಿನಿಮಾನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹೀಗೆ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಿದ್ದಾಗ ಈ ತರ ಇಡೀ ಬಾಡಿನೇ ಬರ್ಸ್ಟ್ ಆಗೋ ವಿಡಿಯೋ ನೋಡಿದೆ. ಯಾವುದು ಈ ಮೂವಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂತ ಹುಡುಕಾಡಿದಾಗ ಇದೊಂದು ರಿವೆಂಜ್ ಮೂವಿ ಅಂತ ಗೊತ್ತಾಯ್ತು. ಒಬ್ಬ ಮನುಷ್ಯ ಈ ಲೆವೆಲ್ಗೆ ಸೇಡನ್ನ ತೀರ್ಸ್ಕೊಳ್ತಾನೆ, ಇಡೀ ದೇಹನೇ ಛಿದ್ರಗೊಳಿಸ್ತಾನೆ ಅಂದ್ರೆ ಅವರು ಅಂತ ತಪ್ಪು ಏನ್ ಮಾಡಿರ್ಬೋದು ಅಲ್ವಾ? ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಈಗ ಸಿನಿಮಾ ಒಳಗಡೆ ಹೋಗ್ಬಿಡೋಣ. ಕೇರಳದಲ್ಲಿ ಕೊಚ್ಚಿ ಡಿಸ್ಟ್ರಿಕ್ಟ್ ನ ತ್ರಿಶೂರ್ ಸಿಟಿಯಲ್ಲಿ ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ ಈ ಇಬ್ರು ಹುಡುಗರು ಕೆಲಸ ಮಾಡ್ತಿರ್ತಾರೆ. ಇಬ್ರು ಒಂದೇ ದಿನ ಅಲ್ಲಿಂದ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಇವರಿಬ್ರು ಎಂತ ಚಡ್ಡಿ ದೋಸ್ತಗಳು ಅಂದ್ರೆ ಯಾವಾಗ್ಲೂ ಜೊತೆಲೇ ಇರ್ತಾರೆ. ದುಡ್ಡು ಮಾಡ್ಬೇಕು ಅಂತ ವಿಪರೀತ ಆಸೆ ಇರುತ್ತೆ. ಒಂದು ಸಲ ಹಿಂಗೆ ಮಾರ್ಕೆಟ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಆಪೋಸಿಟ್ ಬರ್ತಿದ್ದ ಸುರೇಶ್ ಅನ್ನೋ ವ್ಯಕ್ತಿನ ATM ಹತ್ರ ಸೈಡ್ಗೆ ಕರೆದು ಜೋಶಿ ಅಣ್ಣನ ಹತ್ರ ಲ್ಯಾಂಡ್ ಡೀಲ್ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೇಕು ತಾನೆ, ಸುಮ್ನೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಾನೆ. ಸುರೇಶ್, ನೀನ್ ಯಾರು ಅಂತ ಕೇಳಿದ್ರೆ ನಾನ್ ಯಾರೋ ಅನ್ನೋದು ಮುಖ್ಯ ಅಲ್ಲ, ಜೋಶಿ ಅಣ್ಣ ನಿಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ನೀವು ಲ್ಯಾಂಡ್ ನ ಕೊಟ್ಟಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಬೆದರಿಕೆ ಹಾಕ್ತಾನೆ. ಆಗ ಸುರೇಶ್ ಓಡಾಡೋ ದಾರಿಲಿ ಬಂದು ನಿಲ್ಸಿ ಈ ತರ ಬೆದರಿಕೆ ಹಾಕ್ಬಿಟ್ರೆ ನಾನು ಆ ಲ್ಯಾಂಡ್ ನ ಕೊಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನ್ ಇದಕ್ಕೆಲ್ಲ ಹೆದರೋದು ಇಲ್ಲ, ಲ್ಯಾಂಡ್ ಕೊಡೋದು ಇಲ್ಲ ಅಂತಿದಂಗೆ ಅವನ ಫ್ರೆಂಡ್ ಅಂಬ್ರೆಲಾ ತೆಗೆದು ಹಿಂದೆ ಬಂದು ಕವರ್ ಮಾಡ್ಕೋತಾನೆ. ಇವನಂತೂ ಇಮಿಡಿಯೇಟ್ ಸ್ಕ್ರೂ ಡ್ರೈವರ್ ತೆಗೆದು ಕುತ್ತಿಗೆಗೆ ಚುಚ್ಚಿ ಆ ವ್ಯಕ್ತಿ ಸೌಂಡ್ ಮಾಡದ ಹಾಗೆ ಬಾಯಿ ಮುಚ್ಚಿ ಹಿಡಿದು ATM ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾನೆ. ತನ್ನ ಫಿಂಗರ್ ಪ್ರಿಂಟ್ ಸಿಗ್ಬಾರ್ದು ಅಂತ ಮೊದಲೇ ಗ್ಲೌಸ್ ಹಾಕೊಂಡ್ ಬಂದಿರ್ತಾನೆ. ಕೆಲ್ಸ ಮುಗಿದ ಮೇಲೆ ಅಲ್ಲೇ ಕೈ ತೊಳ್ಕೊಂಡು ಏನು ನಡಿದೇ ಇರೋ ಹಾಗೆ ATM ಡೋರ್ ಕ್ಲೋಸ್ ಮಾಡ್ಕೊಂಡು ಫುಟ್ಪಾತ್ ಅಲ್ಲೇ ನಡ್ಕೊಂಡು ಹೋಗ್ಬಿಡ್ತಾರೆ. ಅಂದ ಹಾಗೆ ಇವನ ಹೆಸರು ಸಬಾಸ್ಟಿನ್ ಮತ್ತೆ ಇವನು ಸೂಜೆಟನ್. ಮತ್ತೆ ಇವರಿಬ್ರು ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ, ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾರೆ. ಇವನ ಹೆಸರು ಗಿರಿ ಅಂತ, ತುಂಬಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಬಹಳ ರಿಚ್ ಫ್ಯಾಮಿಲಿ, ರಗಡ್ ಕ್ಯಾರೆಕ್ಟರ್, ಒಳ್ಳೆ ಗತ್ತು ಮೇಂಟೈನ್ ಮಾಡಿರ್ತಾನೆ. ಇವರಿಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಇವನು ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಒಂದು ಶಾಪ್ ಇನಾಗ್ರೇಷನ್ ಗೆ ನಾನು ಆರ್ಟಿಸ್ಟ್ ಗಳನ್ನ ಕರ್ಕೊಂಡ್ ಬಂದಿದ್ದೆ, 43,000ಕ್ಕೆ ಒಪ್ಕೊಂಡಿದ್ದಾನೆ, ಈಗ ಕೆಲಸ ಮುಗಿದ್ಮೇಲೆ ₹1 ಕೊಡ್ತಿಲ್ಲ, ನೀನೊಂದ್ಸಲ ಮಾತಾಡ್ತೀಯ ಅಂತ ಕೇಳಿದ್ರೆ ಗಿರಿ ಸೀದಾ ಆ ಶಾಪ್ ಹತ್ರ ಹೋಗಿ ಕಾರಲ್ಲಿದ್ದ ಕ್ಯಾಶ್ ಎತ್ಕೊಂಡು ಹೋಗಿ ಕ್ಯಾಶಿಯರ್ ಮುಂದೆನೆ ಅವನ ಫ್ರೆಂಡ್ ಗೆ ಕೊಟ್ಟು ಸ್ಟ್ರೈಟ್ ಕ್ಯಾಶಿಯರ್ ಹತ್ರ ಹೋಗಿ ಸಂಜೆ ಶಾಪ್ ಕ್ಲೋಸ್ ಮಾಡೋದ್ರೊಳಗಡೆ ನನಗೆ ಆ ಪೇಮೆಂಟ್ ಕಳ್ಸ್ಕೊಡ್ಬೇಕು ಅಂತ ಹೇಳ್ತಾನೆ. ಅವನು ನೀವ್ ಯಾರು ಅಂತ ಕೇಳ್ತಿದಂಗೆ ಕಪಾಳಕ್ ಒಂದ್ ಬಿಟ್ಟು ನಾನ್ ಯಾರು ಏನ್ ಮಾಡ್ತೀನಿ ಅಂತ ನಿನಗೆ ಸಂಜೆ ಒಳಗಡೆ ಗೊತ್ತಾಗುತ್ತೆ, ಹೇಳ್ದಷ್ಟು ಮಾಡು, ಅರ್ಥ ಆಯ್ತಾ ಅಂತ ಬೆದರಿಕೆ ಹಾಕಿ ಅವನ ಫ್ರೆಂಡ್ ನ ಆಚೆ ಕರ್ಕೊಂಡ್ ಬರ್ತಾನೆ. ಇವರು ಮಾತಾಡ್ತಿದ್ದಂಗೆ ಆ ಶಾಪ್ ಅವನು ಅಮೌಂಟ್ ಕೊಟ್ಟು ಕಳಿಸ್ತಾನೆ. ಅಂದ್ರೆ ಗಿರಿ ಆ ಲೆವೆಲ್ಗೆ ಹವಾ ಇಟ್ಟಿರ್ತಾನೆ. ಸಬಾಸ್ಟಿನ್ ಗೆ ಒಬ್ಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಆದ್ರೆ ಆ ಹುಡುಗಿಗೆ ಇವನ್ ಬಗ್ಗೆ ಏನು ಗೊತ್ತಿರಲ್ಲ. ಕೊಲೆ ಮಾಡೋಕೆ ಬಳಸಿದ ಛತ್ರಿ ಮತ್ತೆ ಗ್ಲಾಸಸ್ ನೆಲ್ಲ ಒಂದ್ ಕಡೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ತಾರೆ. ಈ ಗಿರಿದು ತುಂಬಾ ದೊಡ್ಡ ಫ್ಯಾಮಿಲಿ. ಗಿರಿ ಕಸಿನ್ ಒಬ್ಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿನ್ ಆಗಿ ಸ್ವಂತ ಊರಲ್ಲೇ ಪೋಸ್ಟಿಂಗ್ ಸಿಕ್ಕಿರುತ್ತೆ. ಈ ಕಡೆ ATM ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಅಂತ ಬೋರ್ಡ್ ಹಾಕಿರೋದ್ರಿಂದ ಯಾರು ಜನ ಅಲ್ಲಿಗೆ ಹೋಗಿರೋದೇ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಇವರಿಬ್ಬರೇ ಬಂದು ತಾವೇ ಫಸ್ಟ್ ಟೈಮ್ ರಕ್ತ ನೋಡ್ತಿರೋ ತರ ರಕ್ತ ರಕ್ತ ಅಂತ ಜನರನ್ನೆಲ್ಲ ಕರೀತಾರೆ. ಜನ ಎಲ್ಲ ಮುತ್ಕೊಂಡು ಒಬ್ಬ ವ್ಯಕ್ತಿ ಕೂಗಾಡ್ಬೇಡಿ ನಾನು ಹೋಗಿ ನೋಡ್ತೀನಿ ಅಂತ ಒಳಗಡೆ ಬಾಗಿಲು ಇಣಕಿ ನೋಡಿದ್ರೆ ಕೊಲೆಯಾಗಿರೋದನ್ನ ನೋಡಿ ಗಾಬರಿಯಾಗಿ ಜನರಿಗೆ ಹೇಳಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಸ್ತಾನೆ. ಇದೇ ಟೈಮ್ಗೆ ಸಬಾಸ್ಟಿನ್ ಗರ್ಲ್ ಫ್ರೆಂಡ್ ಕೂಡ ಅಲ್ಲೇ ಬರ್ತಾಳೆ. ಪೊಲೀಸ್ನವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಈ ಕೊಲೆ ಮೊದಲು ನೋಡಿದ್ದು ಯಾರು ಅಂತ ಕೇಳಿದ್ರೆ ಇವರಿಬ್ರು ನಾನ್ ಮೊದಲು ಅಂತ ಕಿತ್ತಾಡ್ತಿರ್ತಾರೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಡ್ ಹಗಲೇ ಅಕ್ಕಪಕ್ಕದಲ್ಲಿ ಇರೋರ್ಗೂ ಗೊತ್ತಾಗದ ಹಾಗೆ ಕೊಲೆ ಆಗಿದೆಯಲ್ಲ, ಪಬ್ಲಿಕ್ ಗೆ ಏನ್ ಸೇಫ್ಟಿ ಇದೆ ಸರ್ ಅಂತ ಮೀಡಿಯಾದವರು ಪೊಲೀಸ್ನವ್ರಿಗೆ ತುಂಬಾ ಪ್ರೆಷರ್ ಹಾಕ್ತಾರೆ. ಇವನು ಡೇವಿಡ್ ಅಂತ, ಗಿರಿಯ ಕ್ಲೋಸ್ ಫ್ರೆಂಡ್. ಈ ಡೇವಿಡ್ ಈಗಲೂ ಕೂಡ ಅಂಡರ್ವುಡ್ ಅಲ್ಲಿ ಒಂದು ಲೆವೆಲ್ ಗೆ ಆಕ್ಟಿವ್ ಇರ್ತಾನೆ. ಈಗ ಕೊಲೆಯಾಗಿರೋ ಸುರೇಶ್ ಕೂಡ ಇವರಿಗೆ ಗೊತ್ತಿರೋನೇ ಆಗಿರ್ತಾನೆ. ಆದ್ರೆ ಇದನ್ನ ನಮ್ಮವ್ರು ಯಾರು ಮಾಡಿಲ್ಲ, ಹೊರಗಡೆಯಿಂದ ಬಂದು ಮಾಡಿರೋದು, ಇಲ್ಲಿಯವರೇ ಆಗಿದ್ರೆ ಇಷ್ಟೊತ್ತಿಗೆ ನಮಗೆ ಗೊತ್ತಾಗ್ತಿತ್ತು ಅಂತ ಗಿರಿಗೆ ಹೇಳ್ತಿರ್ತಾನೆ. ಡೇವಿಡ್ ಆ ಕೆಲಸ ಮಾಡಿರೋದು ಹೊಸಬ್ರು, ಆದ್ರೆ ಯಾರೇ ಆಗಿದ್ರು ಪೊಲೀಸ್ನವ್ರಿಗಿಂತ ಮುಂಚೆ ನಮ್ಗೆ ಗೊತ್ತಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಇವರ ನೆಟ್ವರ್ಕ್ ಆ ಲೆವೆಲ್ಗೆ ಇರುತ್ತೆ. ಈಗ ಕಮಿಷನರ್ ಆ ಡೆಡ್ ಬಾಡಿನ ಮೊದಲು ನೋಡಿದವ್ರನ್ನ ಬರೋಕ್ ಹೇಳಿ ಅಂತ ಹೇಳಿ ಸಬಾಸ್ಟಿನ್, ಸಿಜು ಮತ್ತೆ ಆ ಇಣುಕು ನೋಡಿದ ವ್ಯಕ್ತಿನ ಸ್ಟೇಷನ್ ಗೆ ಕರೆಸ್ತಾರೆ. ಇಬ್ಬರನ್ನು ವಿಚಾರಣೆ ಮಾಡಿದಾಗ ಅವರ ಊರು ಕೆಲಸದ ಬಗ್ಗೆ ಎಲ್ಲಾ ಕೇಳ್ತಾರೆ. ಇವರಿಬ್ರು ಎಂತ ಮೊಂಡ್ರು ಅಂದ್ರೆ ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಿದ್ರು ನಾವೇ ಮೊದಲು ನೋಡಿದ್ದು ಅಂತ ಬಂದಿರ್ತಾರೆ. ಕಮಿಷನರ್ ಏನೇ ಕ್ವಶನ್ ಕೇಳಿದ್ರು ಆರಾಮಾಗಿ ಭಯ ಇಲ್ಲದೆ ಆನ್ಸರ್ ಮಾಡ್ತಾರೆ. ಇವರ ಓವರ್ ಕಾನ್ಫಿಡೆನ್ಸ್ ನ ನೋಡಿನೇ ಕಮಿಷನರ್ ಗೆ ಸ್ವಲ್ಪ ಡೌಟ್ ಬರುತ್ತೆ. ನಾವು ಹೇಳೋವರೆಗೂ ಡೈಲಿ ಸ್ಟೇಷನ್ ಗೆ ಬಂದು ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಸಬಾಸ್ಟಿನ್ ಸ್ಟೇಷನ್ ಇಂದ ಆಚೆ ಬಂದಾಗ ಸುರೇಶ್ ನ ಕೊಲ್ಲೋಕೆ ಡೀಲ್ ಕೊಟ್ಟಿದ್ದವರು ಕಾಲ್ ಮಾಡಿ ಕ್ಯಾಶ್ ರೆಡಿ ಇದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದಾದ ನೆಕ್ಸ್ಟ್ ಡೇ ಒಂದು ಸೂಪರ್ ಮಾರ್ಕೆಟ್ ಹೊರಗಡೆ ಇಬ್ಬರು ನಿಂತ್ಕೊಂಡು ಬರೋ ದುಡ್ಡಲ್ಲಿ ಒಂದು ಒಳ್ಳೆ ಬೈಕ್ ತಗೊಳ್ಳೋಣ ಅಂತ ಮಾತಾಡ್ಕೊಳ್ತಿರ್ತಾರೆ.
ಆಗ ಗಿರಿ ವೈಫ್ ಗೌರಿ ಸೂಪರ್ ಮಾರ್ಕೆಟ್ ಗೆ ಬರ್ತಾಳೆ. ಅವಳನ್ನ ನೋಡಿ ಸಬಾಸ್ಟಿನ್ ಫಿದಾ ಆಗ್ಬಿಡ್ತಾನೆ. ಸಿಜುಗೆ ನೋಡೋ ಬ್ಲಾಕ್ ಸ್ಯಾರಿ ಬಿಂದಿ ಎಷ್ಟು ಚೆನ್ನಾಗಿದ್ದಾಳೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಂತ ಮಾತಾಡ್ಕೊಂಡು ಒಳಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವಳು ಶಾಪಿಂಗ್ ಮಾಡ್ತಿದ್ರೆ ಇಣ್ಕಿ ಅವಳ ಸೊಂಟನೆ ನೋಡ್ತಾ ನನಗೊಂದ್ಸಲ ಮುಟ್ಬೇಕು ಅನಿಸ್ತಿದೆ ಅಂತ ಹೇಳಿ ಮೆಲ್ಲಗೆ ಹೋಗಿ ಮುಟ್ಟೆ ಬಿಡ್ತಾನೆ. ತಕ್ಷಣ ಗೌರಿ ಕಪಾಳಕ್ಕೆ ಒಂದು ಕೊಡ್ತಾಳೆ. ಸಬಾಸ್ಟಿನ್ ನಾಚಿಕೆ ಇಲ್ದ ಒಂಥರ ಸಾರಿ 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 ಅನ್ಕೊಂಡು ಹೋಗ್ಬಿಡ್ತಾನೆ. ಗೌರಿ ಕೌಂಟರ್ ಕಡೆ ಬಂದಾಗ ಅಪ್ಸೆಟ್ ಆಗಿರೋದನ್ನ ನೋಡಿ ಗಿರಿ ಏನಾಯ್ತು ಅಂತ ಕೇಳಿದ್ರೆ ಏನಿಲ್ಲ ಅಂತಾನೆ ಪ್ರಿಟೆಂಡ್ ಮಾಡ್ತಾಳೆ. ಅವಳ ಮುಖ ಭಾವನೆ ಅರ್ಥ ಆಗಿ ಏನು ಹೇಳು ಅಂತ ಫೋರ್ಸ್ ಮಾಡಿದಾಗ ಆ ಹುಡುಗರ ಕಡೆ ನೋಡಿ ಪೊರ್ಕಿಗಳು ಅಂತ ಹೇಳ್ತಾಳೆ. ತಕ್ಷಣ ಗಿರಿ ಅವ್ರ ಹತ್ರ ಹೋಗಿ ಯಾರೋ ನೀವು ಅಂತ ಕೇಳ್ತಾನೆ. ಸಬಾಸ್ಟಿನ್ ನೀನ್ ಯಾರು ಅಂತ ಕೇಳೋ ಅಷ್ಟರಲ್ಲಿ ಅವನ ಮುಖದ ಮೇಲೆ ಹೊಡೆದು ಕೆಳಗಡೆ ಹಾಕಿ ಕೈ ಹಿಡಿದು ನುಲ್ಚಿ ಬೂಟ್ ಕಾಲಲ್ಲೇ ಮುಖದ ಮೇಲೆ ಒದಿತಾನೆ. ಸಿಜು ಅಟ್ಯಾಕ್ ಮಾಡೋಕೆ ಬಂದಾಗ ಅವನ್ನ ಒಂದೇ ಕೈಯಲ್ಲಿ ಹೊಡೆದು ಬಿಸಾಕ್ತಾನೆ. ಗಿರಿ ಕೊಡೋ ಏಟ್ನ ತಡ್ಕೊಳಕ್ಕಾಗದೆ ಕೈ ಅಡ್ಡ ಮಾಡಿದ್ದೆ ಅಷ್ಟಕ್ಕೆ ಬಿಟ್ಟು ಆಚೆ ತನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾನೆ. ಗೌರಿ ಒಬ್ಬ ಒಳ್ಳೆ ಭರತನಾಟ್ಯಂ ಡ್ಯಾನ್ಸರ್ ಕೂಡ. ಸಂಜೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಿದ್ದ ಪಾರ್ಟಿಲಿ ತನ್ನ ಹೆಂಡತಿ ಗೌರಿ ಡ್ಯಾನ್ಸ್ ಮಾಡ್ತಿದ್ರೆ ಗಿರಿ ನೋಡಿದಷ್ಟು ಇಂಪ್ರೆಸ್ ಆಗ್ತಿರ್ತಾನೆ. ಇವರಿಬ್ಬರದು ಲವ್ ಮ್ಯಾರೇಜ್ ಆಗಿದ್ದು ಪ್ರೀತಿಯಿಂದ ಅವಳಿಗೆ ಈ ಚೈನ್ ಅನ್ನ ಗಿಫ್ಟ್ ಮಾಡಿರ್ತಾರೆ. ಈಗ ಗಿರಿ ಡೇವಿಡ್ ಎಲ್ಲ ಪೂರ್ತಿ ಕಂದಾನ್ ಕೊಲೆಯಾದ ಸುರೇಶ್ ಅಂತ್ಯಕ್ರಿಯೆಗೆ ಬಂದಿರ್ತಾರೆ. ಬಂದು ಹೂಮಾಲೆ ಹಾಕಿ ಆ ಸುಪಾರಿ ಕೊಟ್ಟಿದ್ದ ಜೋಶಿನ ಕರೆದು ಕಾರಲ್ಲಿ ಕೂರಿಸ್ಕೊಂಡು ಈ ಕೊಲೆನ ನೀನೇ ಮಾಡ್ಸಿದೀಯ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ, ನಿಜಾನ ಅಂತ ಕೇಳ್ತಾರೆ. ಜೋಶಿ ಇಲ್ಲ ನಾನ್ ಯಾಕೆ ಹಾಗೆ ಮಾಡ್ಲಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆಗ ಡೇವಿಡ್ ನೀನ್ ಯಾವ್ದೋ ಜಾಗದ ಹಿಂದೆ ಬಿದ್ದು ಅವನು ಒಪ್ಕೊಂಡಿಲ್ಲ ಅಂತ ಹೀಗೆ ಮಾಡಿದೀಯಾ, ಒಂದ್ ವೇಳೆ ಮಾಡಿದ್ರೆ ನೀನೇ ಒಪ್ಕೊಂಡ್ಬಿಡು, ಈಗಾಗಲೇ ಪೊಲೀಸ್ನವರು ಈ ಕೇಸ್ ಹಿಂದೆ ಬಿದ್ದಿದ್ದಾರೆ, ನಾವು ಅಷ್ಟೇ, ಮುಂದೆ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಆಗ ಜೋಶಿ ನನ್ನ ಸುರೇಶ್ ಅಣ್ಣನ ಮಧ್ಯೆ ಒಂದು ಲ್ಯಾಂಡ್ ವಿಷಯದಲ್ಲಿ ಸಮಸ್ಯೆ ಇದ್ದದ್ದು ನಿಜ, ಆದ್ರೆ ನಾನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ಡೇವಿಡ್ ಸರಿ ಅದೇನೇ ಇರ್ಲಿ, ಇನ್ನು ಮುಂದೆ ನೀನು ಆ ಲ್ಯಾಂಡ್ ವಿಷಯಕ್ಕೆ ಹೋಗೋ ಹಾಗಿಲ್ಲ, ಆ ಲ್ಯಾಂಡ್ ಆಸೆನ ಮರ್ತ್ ಬಿಡು ಅಂತ ಹೇಳಿ ಮಧ್ಯದಲ್ಲೇ ಕೆಳಗಡೆ ಇಳಿಸಿ ಕಳಿಸ್ತಾರೆ. ಇಲ್ಲಿ ಸಬಾಸ್ಟಿನ್ ಮತ್ತೆ ಸಿಜು ಏಟ್ ತಿಂದು ಹಾಸ್ಪಿಟಲ್ ಸೇರಿ ಸುಪಾರಿ ತಗೊಂಡಿದ್ದ ಹಣನ ಅಲ್ಲೇ ಇಸ್ಕೊಳ್ತಾರೆ. 10 ಲಕ್ಷಕ್ಕೆ ಡೀಲ್ ಆಗಿರುತ್ತೆ. ಜೋಶಿ ಕಡೆಯವರು ಅಮೌಂಟ್ ಕೊಟ್ಟು ಇಷ್ಟು ಸುಲಭವಾಗಿ ಕೆಲಸ ಮುಗಿಸ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ನೀವು ದಂಧೆಗೆ ಹೊಸಬ್ರು ಅಂತ ನಿಮ್ಮಿಂದ ಕೆಲಸ ಆಗುತ್ತೋ ಇಲ್ವೋ ಅಂತ ಅಡ್ವಾನ್ಸ್ ಕೊಟ್ಟಿಲ್ಲ, ಬೇಜಾರ್ ಮಾಡ್ಕೋಬೇಡಿ, ತಗೊಳ್ಳಿ ಪೂರ್ತಿ ಸೆಟಲ್ಮೆಂಟ್ ಅಂತ ಹೇಳಿ ಕ್ಲಿಯರ್ ಮಾಡ್ತಾರೆ. ಆಗ ಸಿಜು ಆ ಲ್ಯಾಂಡ್ ಪಕ್ಕದಲ್ಲೇ ಬೈಪಾಸ್ ರೋಡ್ ಆಗ್ತಿದೆ, ನಮ್ಗೆ 10 ಲಕ್ಷ ಕೊಡ್ತಿದ್ದೀರಾ, ಅದು 10 ಕೋಟಿ ಬಾಳುತ್ತೆ, ಈ ಅಮೌಂಟ್ ತುಂಬಾ ಕಡಿಮೆ ಆಯ್ತು ಅಂತಾನೆ. ಆಗ ನಮ್ಗಿನ್ನು ಆ ಲ್ಯಾಂಡ್ ನಮ್ಮ ಹೆಸರಿಗೆ ಆಗೋವರೆಗೂ ತುಂಬಾ ಕೆಲಸ ಇದೆ, ಆ ಕೆಲಸ ಪೂರ್ತಿ ಆದ ಮೇಲೆ ಖಂಡಿತ ನಿಮ್ಗೆ ಇನ್ನೂ ರಿವಾರ್ಡ್ ಸಿಗುತ್ತೆ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಇವರಿಬ್ಬರಿಗೂ ಗೌರಿ ವಿಷಯದಲ್ಲಿ ನಡೆದ ಇನ್ಸಿಡೆಂಟ್ ತುಂಬಾ ಡಿಸ್ಟರ್ಬ್ ಮಾಡಿರುತ್ತೆ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದೆ ಅವರ ಮನೆ ಹತ್ರ ಬಂದು ಯಾರ್ಯಾರು ಇರ್ತಾರೆ ಇರಲ್ಲ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಒಂದು ದಿನ ಗಿರಿ ದೂರದಲ್ಲಿ ಪರ್ಚೇಸ್ ಮಾಡಿದ ಒಂದು ಲ್ಯಾಂಡ್ ಪ್ರಾಪರ್ಟಿನ ಡೆವಲಪ್ ಮಾಡೋದಕ್ಕೆ ಪ್ಲಾನ್ ಹಾಕೊಳ್ಳೋದಕ್ಕೆ ಹೋಗಿರ್ತಾನೆ. ಆ ಲ್ಯಾಂಡ್ ನ ಹೆಂಡತಿ ಗೌರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ಅದೇ ದಿನ ಮನೇಲಿ ಅತ್ತೆ ಕೂಡ ಒಂದು ಇಂಪಾರ್ಟೆಂಟ್ ಮದುವೆಗೆ ಹೋಗಿರ್ತಾರೆ. ಈ ದಿನ ಮನೇಲಿ ಗೌರಿ ಮತ್ತೆ ಮನೆ ಕೆಲಸದವಳು ಬಿಟ್ರೆ ಯಾರು ಇರಲ್ಲ. ಗೌರಿ ಟಿವಿ ಮುಂದೆ ಭರತನಾಟ್ಯಂ ಮ್ಯೂಸಿಕ್ ಗೆ ತಾಳ ಹಾಕ್ಬೇಕಾದ್ರೆ ಮೆಟ್ಲು ಮೇಲಿಂದ ಒಂದು ಬಾಟಲ್ ಬೀಳೋ ಶಬ್ದ ಆಗುತ್ತೆ. ತಕ್ಷಣ ಗೌರಿ ಬಂದು ನೋಡಿದ್ರೆ ಮೇಲ್ಗಡೆಯಿಂದ ಇನ್ನೊಂದು ಬಾಟಲ್ ಉರುಳಿ ಬರ್ತಾ ಇರುತ್ತೆ. ಗೌರಿ ಮೇಲ್ಗಡೆ ನೋಡಿದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಕೀಟ್ಲೆ ಮಾಡಿದ್ದ ಆ ಪೊರ್ಕಿಗಳು ಮೆಟ್ಲಿಳಿದು ಬರ್ತಿದ್ದಾರೆ. ಸಬಾಸ್ಟಿನ್ ನಿನ್ನೆ ಮಾಡಿದಕ್ಕೆ ಸಾರಿ ಹೇಳೋದಕ್ ಬಂದಿದೀವಿ ಅಷ್ಟೇ ಅನ್ಕೊಂಡು ಬರ್ತಿದ್ರೆ ಗೌರಿ ತುಂಬಾ ಹೆದರಿ ಮನೆ ಕೆಲ್ಸದವಳನ್ನ ಕೂಗ್ತಾಳೆ. ಆದ್ರೆ ಇವರು ಮೊದಲೇ ಅವಳನ್ನ ಸ್ಟೋರ್ ರೂಮ್ ಅಲ್ಲಿ ಲಾಕ್ ಮಾಡಿದ್ದಾರೆ. ಈಗ ಗೌರಿ ತಪ್ಪಿಸ್ಕೊಂಡು ಓಡ್ ಹೋಗ್ತಾಳೆ. ಹೋಗಿ ರೂಮ್ ಡೋರ್ ಕ್ಲೋಸ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಸಬಾಸ್ಟಿನ್ ಡೋರ್ ಮಧ್ಯೆ ಸ್ಕ್ರೂ ಡ್ರೈವರ್ ಇಟ್ಬಿಡ್ತಾನೆ. ಗೌರಿ ಶಕ್ತಿ ಮೀರಿ ಬಾಗಿಲು ತಳ್ಳಿ ಹಿಡಿದು ಪ್ರಯತ್ನ ಪಡ್ತಾಳೆ. ಆದ್ರೆ ಇವರಿಬ್ರು ಸೇರಿ ನೂಕಿ ಒಳಗಡೆ ಹೋಗಿ ಗೌರಿನ ಹಿಡಿದು ಮಂಚಕ್ಕೆ ಕಟ್ಟಿ ಕಾಲ್ ಆಡ್ಸೋಕು ಬಿಡದೆ ಮಿಟ್ಟಿ ನಿಂತು ಅವಳ ಕೈಗಳನ್ನ ಕಟ್ಟಿ ಹಾಕ್ಬಿಡ್ತಾರೆ. ಈಗ ಸಬಾಸ್ಟಿನ್ ನಿನ್ನೆ ಸ್ವಲ್ಪ ಮುಟ್ಟಿದಾಗ ನಿನ್ಗೇನಾದ್ರು ಬರ್ನ್ ಆಯ್ತಾ, ಈಗ ಪೂರ್ತಿ ಮುಟ್ತೀನಿ ಅಂತ ಹೇಳಿ ಗೌರಿನ ಬಿಗ್ಗಿಯಾಗಿ ಹಿಡಿದು ಕಿಸ್ ಮಾಡ್ತಿದ್ರೆ ಸಿಜು ವಿಡಿಯೋ ಮಾಡ್ಕೊಳ್ತಿರ್ತಾನೆ. ಪಾಪ ಗೌರಿ ಎಷ್ಟು ಅಳ್ತಿದ್ರು ಬಿಡದೆ ಅವಳ ತುಟಿನ ರಕ್ತ ಬರೋ ತರ ಕಚ್ಚಿ ಗಿರಿಯಣ್ಣ ನಿನ್ನ ಲವ್ ಮಾಡಿ ಮದುವೆ ಆಗಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನಿಮ್ಮಿಬ್ರು ಲವ್ ಸ್ಟೋರಿ ಬಗ್ಗೆ ಕೇಳಿದೀವಿ, ಗಿರಿಯಣ್ಣನ್ಗೆ ಒಳ್ಳೆ ಟೇಸ್ಟೇ ಇದೆ, ಒಂದೇ ಒಂದ್ಸಲ ಗಿರಿಯಣ್ಣ ನೋಡಿರೋದನ್ನೆಲ್ಲ ನಾವು ನೋಡ್ಬೇಕಲ್ಲ ಅಂತಾನೆ. ಗೌರಿ ಬೇಡ ಬೇಡ ಅಂತ ಎಷ್ಟು ಗೋಗರ್ತಿದ್ರು ಬಿಡದೆ ಬ್ಲೌಸ್ ಹರಿದು ಬೆತ್ತಲೆ ಮಾಡಿ ಮೃಗಗಳ ತರ ವರ್ತಿಸಿ ಅತ್ಯಾಚಾರ ಮಾಡಿ ಹೋಗ್ಬಿಡ್ತಾರೆ. ಗಿರಿಗೆ ವಿಷಯ ಮುಟ್ಟಿ ಇಮಿಡಿಯೇಟ್ ಫಾಸ್ಟ್ ಆಗಿ ಮನೆ ಹತ್ರ ಬರ್ತಾನೆ. ಗಿರಿ ಮನೆಗೆ ಬರೋ ಅಷ್ಟರಲ್ಲಿ ಡಾಕ್ಟರ್ಸ್ ಎಲ್ಲ ಬಂದು ಏನು ಚಿಂತೆ ಮಾಡಬೇಡಿ, ಪ್ರಾಣಕ್ಕೇನು ಅಪಾಯ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಆಶ್ವಾಸನೆ ಕೊಡ್ತಾರೆ. ಗಿರಿ ಅವರಮ್ಮ ಅಂದ್ರೆ ಗೌರಿ ಅವರ ಅತ್ತೆ ಬಂದು ಅನುಮತಿ ಇಲ್ಲದೆ ಹೆಣ್ಮಕ್ಳ ದೇಹ ಮುಟ್ಟಾಗ ನಾವು ಸಹಿಸೋದಿಲ್ಲ, ಆದ್ರೆ ಇದನ್ನ ಒಂದು ಆಕ್ಸಿಡೆಂಟ್ ಅಂತ ಅನ್ಕೋ, ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಾರು ಅಥವಾ ಬಸ್ಸು ನಮಗೆ ಗುದ್ದಿದ್ರೆ ನಮ್ಮ ಕೈಯೋ ಕಾಲೋ ಮುರಿಯುತ್ತೆ, ಅದೇ ತರ ಇದು ಕೂಡ ಒಂದು ಆಕ್ಸಿಡೆಂಟ್ ಅನ್ಕೋ, ಸ್ನಾನ ಮಾಡಿ ಎಲ್ಲಾ ಮೈಲ್ಗೆ ಹೋಯ್ತು ಅನ್ಕೊಂಡ್ಬಿಡು, ಇದನ್ನೇ ನೆನಪಿಸ್ಕೊಂಡು ಜೀವನ ಪೂರ್ತಿ ಕೊರಗಬೇಡ ಅಂತ ಸಾಂತ್ವನ ಹೇಳಿ ಗಿರಿ ಹತ್ರ ಹೋಗಿ ಇದನ್ನೆಲ್ಲ ನಾವು ಮರಿಬೇಕು ಅಂದ್ರೆ ಅವ್ರನ್ನ ಪತ್ತೆ ಹಚ್ಚಿ ತುಂಡು ತುಂಡಾಗಿ ಕತ್ತರಿಸು ಅಂತ ಹೇಳ್ತಾರೆ. ಗಿರಿ ಹೋಗಿ ತನ್ನ ಹೆಂಡತಿನ ತಪ್ಕೊಂಡು ಕಣ್ಣೀರ್ ಹಾಕ್ತಿರ್ತಾನೆ.
ಆಗ ಗೌರಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಡ ಬಿಡು ಅಂತ ಹೇಳ್ತಾಳೆ. ಆದ್ರೆ ಗಿರಿ ಮುಖದಲ್ಲಿ ಎಷ್ಟು ದ್ವೇಷ ಕೋಪ ಕಾಣ್ತಿದೆ ಅಂದ್ರೆ ಒಂದ್ ವೇಳೆ ಅವರಿಬ್ರು ಸಿಕ್ಬಿಟ್ರೆ ಅವ್ರ ಕತೆ ಏನು ಅಂತ ಕಣ್ಣಲ್ಲೇ ಕಾಣಿಸ್ತಿದೆ. ಈಗ ಇವರಿಬ್ರು ನಮ್ಮನ್ನ ಹಿಡಿಯೋಕೆ ಗಿರಿ ಫ್ಯಾಮಿಲಿ ತುಂಬಾ ಪ್ರಯತ್ನ ಪಡ್ತಾರೆ. ಹೆಂಗಿದ್ರು ನಮ್ಮ ಹತ್ರ ಕ್ಯಾಶ್ ಇದೆ, ಮೊದಲು ನಾವು ಬೈಕ್ ಹೆಲ್ಮೆಟ್ ಚೇಂಜ್ ಮಾಡ್ಕೊಳ್ಳೋಣ, ಒಂದ್ ವೇಳೆ ಅವನೇನಾದ್ರೂ ನಮಗೆ ಕೌಂಟರ್ ಕೊಟ್ರೆ ನಾವು ಅವ್ರಿಗೆ ಒಂದು ಗತಿ ಕಾಣಿಸಿ ಪ್ಲಾನ್ ಪ್ರಕಾರ ಬಿಹಾರ್ಗೆ ಹೋಗ್ಬಿಡೋಣ ಅಂತ ಮಾತಾಡ್ಕೋತಾರೆ. ಈಗ ಡೇವಿಡ್ CCTV ಫುಟೇಜ್ ತಗೊಂಡು ಅವನ ಗ್ಯಾಂಗ್ ಗೆಲ್ಲ ಫಾರ್ವರ್ಡ್ ಮಾಡಿ ಹುಡ್ಕೋದಕ್ಕೆ ಹೇಳಿ ನಾವುಗಳೇ ಅವ್ರನ್ನ ಹುಡ್ಕೋಣ, ಪೊಲೀಸ್ಗೆ ವಿಷಯ ತಿಳಿಸೋದೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಗಿರಿ ಕಸಿನ್ ಒಂದು ಕಂಪ್ಲೇಂಟ್ ಕೊಡಿ, ಡಿಪಾರ್ಟ್ಮೆಂಟ್ ಕಡೆಯಿಂದ ಫುಲ್ ಸಪೋರ್ಟ್ ಸಿಗುತ್ತೆ, ಅಫಿಷಿಯಲ್ ಆಗಿ ಅವ್ರನ್ನ ಹಿಡಿದು ಹಾಕ್ತಿವಿ ಅಂತ ವಾಲಂಟಿಯರ್ ಆಗಿ ಬಂದ್ರು. ಡೇವಿಡ್ ಮತ್ತೆ ಗಿರಿ ಇದರಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ತಲೆ ಹಾಕೋದ್ ಬೇಡ ಅಂತ ಅವಳನ್ನ ತಡಿತಾರೆ. ಈಗ ಡೇವಿಡ್ ನೆಟ್ವರ್ಕ್ ತುಂಬಾ ಆಕ್ಟಿವ್ ಆಗಿ ಎಂಟೈರ್ ಸಿಟಿ ಅವರನ್ನ ಹುಡುಕಾಡ್ತಾರೆ. ಈ ವಿಷಯ ಇಷ್ಟೊತ್ತಿಗೆಲ್ಲ ಪೊಲೀಸ್ನವ್ರಿಗೂ ತಲುಪಿರುತ್ತೆ. ಆ ಹುಡುಗರು ಗಿರಿ ಗ್ಯಾಂಗ್ ನವ್ರಿಗೆ ಸಿಕ್ಕಿ ಕ್ರೈಮ್ ಆಗೋಕ್ಕೂ ಮುಂಚೆ ನಾವೇ ಅವ್ರನ್ನ ಹುಡುಕ್ಬೇಕು ಅಂತ ಅನ್ಕೊಳ್ತಾರೆ. ಗಿರಿ ಎಟ್ಟನ್ ಫ್ಯಾಮಿಲಿ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದಾಗ ಅವ್ರಿಗೆ ಬಾಡಿಗೆಯಿಂದಾನೆ ಪ್ರತಿ ತಿಂಗಳು 25 ಲಕ್ಷ ಬರೋದು ಅಲ್ಲದೆ ಬೇರೆ ಬೇರೆ ಬಿಸ್ನೆಸ್ ಗಳಿವೆ. ಕೇರಳದ ವರ್ಮಾ ಕಾಲೇಜಲ್ಲಿ ಓದೋಕೆ ಅಂತ ಬಂದವರು ವಾಪಸ್ ಹೋಗದೆ ಇಲ್ಲೇ ಸೆಟಲ್ ಆದ್ರು. ಕುರುವಿಲ್ಲ ಮತ್ತೆ ಡೇವಿಡ್ ಗಿರಿ ಕ್ಲಾಸ್ಮೇಟ್ಸ್ ಆಗಿದ್ದು ಗಿರಿ ತಂಗಿನ ಕುರುವಿಲ್ಲ ಮದುವೆಯಾಗಿ ಸಂಬಂಧಿಕರಾದ್ರು. ಡೇವಿಡ್ ಕ್ಲಾಸ್ಮೇಟ್ ಜಯನ ಮದುವೆ ಆದ. ಈಗ ಎಲ್ಲರೂ ಒಟ್ಟು ಕುಟುಂಬದ ತರ ಇದ್ದಾರೆ. ಸಾಮಾನ್ಯವಾಗಿ ಇವರು ಯಾರ ತಂಟೆಗೂ ಹೋಗೋದಿಲ್ಲ, ಆದ್ರೆ ಯಾರಿಂದ ಆದ್ರೂ ಇವ್ರಿಗೆ ತೊಂದರೆ ಆದ್ರೆ ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಪೊಲೀಸ್ನವರು ಅಂದ್ರೆ ಸ್ವಲ್ಪನೂ ಭಯ ಇಲ್ಲ. ಅದು ಅಲ್ಲದೆ ಇವ್ರಿಗೆ ಒಳ್ಳೆ ನೆಟ್ವರ್ಕ್ ಪ್ಲಸ್ ಇನ್ಫ್ಲೂಯೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಗೊತ್ತಾಗುತ್ತೆ. ಇದ್ರ ಹಿಂದೆ ಹುಡುಕ್ತಾ ಹೋದಾಗ ATM ಮರ್ಡರ್ ಕೇಸ್ ಅಲ್ಲೂ ಕೂಡ ಇದೇ ಹುಡುಗರು ಇದ್ರು ಅಂತ ವಿಷಯ ಗೊತ್ತಾಗಿ ಪೊಲೀಸ್ ಡೇವಿಡ್ ಗೆ ಕಾಲ್ ಮಾಡಿ ಕೊಲೆ ಮಾಡೋಕ್ಕೂ ಮುಂಚೆ ಸ್ಪೀಕರ್ ಹಾಕಿ ಜೋರಾಗಿ ಸೌಂಡ್ ಕೊಟ್ಟು ಆ ವ್ಯಕ್ತಿ ಕಿರ್ಚೋದು ಗೊತ್ತಾಗದೆ ಇರೋ ಹಾಗೆ ಪ್ಲಾನ್ ಮಾಡಿ CCTV ಡಿಸ್ಟ್ರಾಯ್ ಮಾಡಿ ಹೋಗಿದ್ದಾರೆ. ಸಬಾಸ್ಟಿನ್ ಈ ಸಿಟಿ ಔಟ್ಸ್ಕರ್ಟ್ಸ್ ಊರ್ನವನು, ಸಿಜು ಎಲ್ಲಿಯವನು ಅಂತ ಇನ್ನೂ ಗೊತ್ತಾಗಿಲ್ಲ. ಇಬ್ಬರಿಗೂ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಉಳ್ಕೊಳ್ಳೋದಕ್ಕೆ ನಿರ್ದಿಷ್ಟವಾದ ಜಾಗ ಇಲ್ಲ ಅಂತ ತಿಳಿಸ್ತಾರೆ. ಪೊಲೀಸ್ ಕೊಟ್ಟ ಇನ್ಫಾರ್ಮೇಶನ್ ಮೇಲೆ ಸಬಾಸ್ಟಿನ್ ಮನೆಗೆ ಹೋಗಿ ಅವರ ಅಪ್ಪನ ಹತ್ರ ಮಗ ಇಲ್ಲಿ ಅಂತ ಕೇಳ್ತಾರೆ. ಅವನು 2 ದಿವಸದಿಂದ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಅವ್ರ ಅಪ್ಪನೇ ಜೀಪ್ ಅಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಸಬಾಸ್ಟಿನ್ ಅಪ್ಪನಿಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರಲ್ಲ. ಪೊಲೀಸ್ನವರು ಸಬಾಸ್ಟಿನ್ ಫೋನ್ ನ ಟ್ರೇಸ್ ಮಾಡ್ತಿದ್ರೆ ಇವನು ಇಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಬಂದು ಬೀಚ್ ಹತ್ರ ಪಾಳ್ ಬಿದ್ದಿರೋ ಮನೆ ಒಳಗಡೆ ಮಜಾ ಮಾಡ್ತಿರ್ತಾನೆ. ಸಬಾಸ್ಟಿನ್ ನಂಬರ್ ಬ್ಯಾಕ್ ಟು ಬ್ಯಾಕ್ ರಿಂಗ್ ಆಗ್ತಿರೋದನ್ನ ನೋಡಿ ಫೋನ್ ನಂಬರ್ ಟ್ರೇಸ್ ಆಗ್ತಾ ಇರುತ್ತೆ ಅಂತ ಸಿಮ್ ಕಾರ್ಡ್ ತೆಗೆದು ಅಲ್ಲೇ ಬಿಸಾಕಿ ಅವ್ನ ಗರ್ಲ್ ಫ್ರೆಂಡ್ ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಅವಳು ಬಟ್ಟೆ ಹಾಕೊಂಡು ಆಚೆ ಬರೋದಕ್ಕೂ ಡೇವಿಡ್ ಗ್ಯಾಂಗ್ ಅಲ್ಲಿಗೆ ಬರುತ್ತೆ. ನೀನು ಅವತ್ತು ಒಬ್ಬನ ಜೊತೆ ಸ್ಟೇಷನ್ ಗೆ ಹೋಗಿದ್ದಲ್ಲ, ಅವನು ಎಲ್ಲಿ ಅಂತ ಕೇಳ್ತಾನೆ. ಅದೆಲ್ಲ ನಾನ್ ಯಾಕೆ ನಿನಗೆ ಹೇಳ್ಬೇಕು ಅಂತ ತಿರುಗಿಸಿ ಇವಳು ಮಾತಾಡಿದಾಗ ಅವಳು ಕಾಲ ಹತ್ರ ನೆಲಕ್ಕೆ ಬುಲೆಟ್ ಫೈರ್ ಮಾಡಿ ಹೆದರಿಸಿ ಕೇಳ್ತಾರೆ. ಆಗ ಈಗ ತಾನೇ ಈ ಕಡೆ ಹೋದ್ರು ಅಂತ ತೋರಿಸ್ತಾಳೆ. ಅವನಿಗೆ ಕಾಲ್ ಮಾಡು ಅಂತಾರೆ, ಬಟ್ ಅವಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಈಗ ಸಂಜೆ ಆಗಿರುತ್ತೆ. ಸಬಾಸ್ಟಿನ್ ಮತ್ತೆ ಸಿಜು ಬಿಹಾರ್ ಹೋಗೋಕೆ ರೆಡಿಯಾಗಿ ಸಿಮ್ ಕಾರ್ಡ್ ಚೇಂಜ್ ಮಾಡಿ ಹೋಗೋಕ್ಕೂ ಮುಂಚೆ ಸಬಾಸ್ಟಿನ್ ಅವ್ರ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅಲ್ಲಿ ಪಿಕ್ ಮಾಡೋದು ಡೇವಿಡ್ ಕಡೆಯವರು. ಸಬಾಸ್ಟಿನ್ ಅಪ್ಪ ನಾನು ಸ್ವಲ್ಪ ದಿನ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಿರುವಾಗ್ಲೇ ಲೌಡ್ ಸ್ಪೀಕರ್ ಆನ್ ಮಾಡಿ ಅವ್ರ ಅಪ್ಪನಿಗೆ ಮುಖದ ಮೇಲೆ ಚೆನ್ನಾಗಿ ಹೊಡಿತಾರೆ. ಅವ್ರ ಅಪ್ಪ ಕಿರ್ಚೋದನ್ನ ಕೇಳಿ ಸಬಾಸ್ಟಿನ್ಗೆ ಇವರು ನಮ್ಮ ಮನೇನ ಪತ್ತೆ ಹಚ್ಚಿದ್ದಾರೆ ಅಂತ ಅರ್ಥ ಆಗುತ್ತೆ. ಡೇವಿಡ್ ಫೋನ್ ಇಸ್ಕೊಂಡು ನೀನು ನಿನ್ ಜೊತೆ ಇರೋನು ನಮ್ಮ ಮುಂದೆ ಬರ್ದೇ ಹೋದ್ರೆ ನಿನ್ನ ಇಡೀ ಕುಟುಂಬನೇ ಸರ್ವನಾಶ ಮಾಡ್ಬಿಡ್ತೀನಿ, ನೀನು ಎಲ್ಲೇ ಔತ್ಕೊಂಡ್ರು ನಿನ್ನ ಹುಡುಕ್ತೆ ಬಿಡಲ್ಲ ಅಂತ ಚಾಲೆಂಜ್ ಹಾಕ್ತಾನೆ. ಸಬಾಸ್ಟಿನ್ಗಂತೂ ಅವರ ಅಪ್ಪನ ಮೇಲೆ ಕೈ ಇಟ್ಟದ್ದು ತುಂಬಾ ಕೆಣಕ್ಸುತ್ತೆ. ಈಗ ಬಿಹಾರ್ಗೆ ಹೋಗೋದ್ ಬೇಡ, ಇಲ್ಲೇ ಇದ್ದು ಗಿರಿ ಮತ್ತೆ ಡೇವಿಡ್ ಟೀಮ್ಗೆ ಕೌಂಟರ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡೇವಿಡ್ ಅವತ್ತು ಒಂದು ಉತ್ಸವದಲ್ಲಿ ಚೆನ್ನಾಗಿ ಕುಡಿದು ಪಾರ್ಟಿ ಮಾಡಿ ಟೈಟ್ ಆಗಿ ಬಂದು ಮನೇಲಿ ಮಲಗಿರ್ತಾನೆ. ಸಬಾಸ್ಟಿನ್ ಮತ್ತೆ ಸಿಜು ಕಾಣದ ಹಾಗೆ ಡೇವಿಡ್ ಮನೆಗೆ ಬಂದು ಅವನ ಬೆಡ್ರೂಮ್ ಗೆ ನುಗ್ಗಿ ಅವನು ಮಲಗಿದ್ದಾಗಲೇ ಅವನ ಕೈ ಕಾಲುಗಳನ್ನ ಕಟ್ಟಿ ಜೋರಾಗಿ ಕಪಾಳದ ಮೇಲೆ ಹೊಡೆದು ಎಬ್ಬಿಸ್ತಾನೆ. ಡೇವಿಡ್ ಎಚ್ಚರ ಆದ ತಕ್ಷಣ ಅವನ ರೈಟ್ ಹ್ಯಾಂಡ್ ಸುನಿನ ಕೂಕೊಳ್ತಿರ್ತಾನೆ. ಆದ್ರೆ ಸಬಾಸ್ಟಿನ್ ಅವನ ಮುಂಚೆ ಸಾಯಿಸಿನೇ ಇಲ್ಲಿಗೆ ಒಳಗಡೆ ಬಂದಿರ್ತಾನೆ. ಈಗ ಸಬಾಸ್ಟಿನ್ ನೀನ್ ಯಾರೋ ನಮ್ಮ ಅಪ್ಪನ್ನ ಹೊಡೆಯೋದಕ್ಕೆ, ನಿನಗೆ ನನ್ನ ಹತ್ರ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ತಾನೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಕೊಲ್ಲೋಕೆ ಮುಂದಾದಾಗ ಸಿಜುಗೆ ಗನ್ ಸಿಗುತ್ತೆ. ಡ್ರಾಯರ್ ಅಲ್ಲಿ ಸೈಲೆನ್ಸರ್ ಕೂಡ ಸಿಗುತ್ತೆ. ಅದನ್ನ ಹಾಕಿ ಡೇವಿಡ್ ತಲೆಗೆ ಹೊಟ್ಟೆಗೆ ಗುಂಡು ಹೊಡೆದು ಸಾಯಿಸಿ ಆ ಗನ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಮರ್ಡರ್ಸ್ ಇಡೀ ಕೊಚ್ಚಿಯಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ. ತ್ರಿಶೂರ್ ಅಂಡರ್ವುಡ್ ನೆಟ್ವರ್ಕ್ ಇದ್ದ ಡೇವಿಡ್ ಮತ್ತೆ ಹಲವಾರು ಕ್ರಿಮಿನಲ್ ರೆಕಾರ್ಡ್ಸ್ ಇದ್ದ ಡೇವಿಡ್ ರೈಟ್ ಹ್ಯಾಂಡ್ ಸುನಿಲ್ ಕುಮಾರ್ ಹತ್ಯೆಯಾಗಿದ್ದಾರೆ ಅಂತ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಬರ್ತಿರುತ್ತೆ. ಇಡೀ ಡೇವಿಡ್ ಗ್ಯಾಂಗ್ ಗೆ ಮನೆ ಹತ್ರ ಬಂದಿರುತ್ತೆ. ಗಿರಿ ಡೇವಿಡ್ ಹೆಂಡತಿ ಜಯನ ಕರ್ಕೊಂಡ್ ಬರ್ತಾನೆ. ಗಂಡನ್ ಕಳ್ಕೊಂಡ ಜಯ ತುಂಬಾ ಅಳ್ತಾಳೆ. ಡೇವಿಡ್ ನ ಕಳ್ಕೊಂಡು ಇವರ ಇಡೀ ಕುಟುಂಬನೇ ತುಂಬಾನೇ ದುಃಖಕ್ಕೆ ಒಳಗಾಗ್ತಾರೆ. ಯಾರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗಿರಿ ನೋವು ತಡೆಯೋಕಾಗದೆ ಕಾರ್ ತಗೊಂಡು ಹೊರಗಡೆ ಬಂದ್ಬಿಡ್ತಾನೆ. ಗಿರಿ ಕಾರಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾರ್ ಸ್ಲೋ ಡೌನ್ ಆಗಿ ಇಂಜಿನ್ ಆಫ್ ಆಗುತ್ತೆ. ಏನಾಗಿರಬಹುದು ಅಂತ ಇಳಿಯೋ ಅಷ್ಟ್ರಲ್ಲೇ
ಹಿಂದೆಯಿಂದ ಒಂದು ಬುಲೆಟ್ ಫೈರ್ ಆಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಯಾರು ಇಲ್ಲ. ತಕ್ಷಣ ಗಿರಿ ಕಾರಲ್ಲಿದ್ದ ಪಿಸ್ತೂಲ್ ಎತ್ಕೊಂಡು ಆಚೆ ಬಂದು ಒಂದು ರೌಂಡ್ ಅಬ್ಸರ್ವ್ ಮಾಡ್ತಾನೆ. ಯಾರು ಕಾಣಿಸ್ತಿಲ್ಲ, ಆದ್ರೆ ಭುಜಕ್ಕೆ ಒಂದು ಬುಲೆಟ್ ಬೀಳುತ್ತೆ. ತಕ್ಷಣ ಕಾರ್ ಮರೆಯಲ್ಲಿ ಕುತ್ಕೊಂಡು ಆ ಗನ್ನ ಪೂರ್ತಿ ಅಸೆಂಬಲ್ ಮಾಡಿ ಅಲ್ಲಿ ಮೂವ್ಮೆಂಟ್ ಕಾಣಿಸೋ ಜಾಗಕ್ಕೆ ಹೊಡಿತಾನೆ. ತಕ್ಷಣ ಅವರಿಬ್ರು ಬೈಕ್ ಎತ್ಕೊಂಡು ಫಾಸ್ಟ್ ಆಗಿ ಹೋಗ್ತಾರೆ. ಇಮಿಡಿಯೇಟ್ ಆಗಿ ಗಿರಿ ಕಾರ್ ತಿರ್ಗಿಸಿ ಆ ಬೈಕ್ ನ ಚೇಸ್ ಮಾಡ್ತಾ ಹೋಗ್ತಾನೆ. ಅವರು ತುಂಬಾ ಸ್ಪೀಡ್ ಆಗಿ ಹೋಗ್ತಿರ್ತಾರೆ. ಗಿರಿ ಕೂಡ ಅಷ್ಟೇ ಫಾಸ್ಟ್ ಆಗಿ ಚೇಸ್ ಮಾಡ್ತಿರ್ತಾನೆ. ಆಗ ಸಡನ್ ಆಗಿ ಬೈಕ್ ನಿಲ್ಸಿ ಇಮಿಡಿಯೇಟ್ ಆಗಿ ರಿವರ್ಸ್ ಹೋಗ್ತಾರೆ. ಗಿರಿ ಅವ್ರ ತರ ಫಾಸ್ಟ್ ಆಗಿ ಕಾರ್ ತಿರ್ಗಿಸ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ತಿರುಗಿಸ್ಕೊಂಡು ಹೋಗ್ತಿದ್ರೆ ಅವರು ಎಲ್ಲೂ ಕಾಣಿಸ್ತಿಲ್ಲ, ಎಸ್ಕೇಪ್ ಆಗಿದ್ದಾರೆ. ನೆಕ್ಸ್ಟ್ ಡೆಡ್ ಎಂಡ್ ಅಲ್ಲಿ ರೈಟ್ ಲೆಫ್ಟ್ ಅಂತ ಆ ಟರ್ನಿಂಗ್ ಹತ್ರ ಬರ್ತಿದ್ದಂಗೆ ಸಬಾಸ್ಟಿನ್ ಮರಳಿ ನಿಂತ್ಕೊಂಡಿದ್ದವನು ಕಾರ್ ಗ್ಲಾಸ್ ಮೇಲೆ ಕಲ್ಲೆಸ್ತು 2-3 ಸಲ ಫೈರಿಂಗ್ ಮಾಡಿ ಇಬ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಗಿರಿ ಸತ್ ಹೋಗಿರ್ತಾನೆ ಅಂತ ತಿಳ್ಕೊಂಡು ಸ್ವಲ್ಪ ದಿವಸ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅನ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಗಿರಿ ಆಪೋಸಿಟ್ ಬಂದು ಎದುರಾಗ್ತಾನೆ. ಮತ್ತೆ ಇವರು ತಪ್ಪಿಸ್ಕೊಂಡು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಚೇಸ್ ಮಾಡ್ಕೊಂಡು ಬಂದ ಗಿರಿ ಒಂದು ಬ್ರಿಡ್ಜ್ ಹತ್ರ ಸ್ಪೀಡ್ ಆಗಿ ಹೋಗಿ ಅವರ ಗಾಡಿ ಅಡ್ಡ ಕಾರ್ ನಿಲ್ಸ್ಬಿಡ್ತಾನೆ. ತಕ್ಷಣ ಆ ಕಾರ್ಗೆ ಕುತ್ಕೊಂಡು ಬ್ರಿಡ್ಜ್ ಇಂದ ಹಾರಿ ಆ ನದಿ ಒಳಗಡೆ ಬಿದ್ದೋಗ್ತಾರೆ. ಗಿರಿ ನದಿಲಿ ನೋಡ್ತಿದ್ರೆ ಯಾವುದೇ ಮೂವ್ಮೆಂಟ್ ಕಾಣಿಸೋದಿಲ್ಲ. ಸತ್ತೋದ್ರು ಅಂತ ಹಿಂದಿರುಗಿ ಹಾಸ್ಪಿಟಲ್ ಗೆ ಹೋಗಿ ಬುಲೆಟ್ ರಿಮೂವ್ ಮಾಡಿಸ್ತಾನೆ. ಡೇವಿಡ್ ನ ಕಳ್ಕೊಂಡಿದ್ದು ಅವರ ಸಾಮ್ರಾಜ್ಯವೇ ಬಿದ್ದ ಹಾಗೆ. ಇಷ್ಟೆಲ್ಲ ಆದ್ರೂ ಅವ್ರನ್ನ ಹಿಡಿಯೋಕೆ ಆಗ್ಲಿವಲ್ಲ ಅನ್ನೋದೇ ಈಗ ಗಿರಿ ಟೀಮ್ ಗೆ ವರಿ ಆಗಿರುತ್ತೆ. ಎಲ್ಲರೂ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಇದರಿಂದ ಆಚೆ ಬಂದು ನಾರ್ಮಲ್ ಆಗೋಕೆ ದೇವಸ್ಥಾನಕ್ಕೆ ಹೋಗಿ ಟ್ರಿಪ್ ಹೋಗಿ ಪಾರ್ಟಿ ಮಾಡ್ಕೊಂಡು ಮರೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಪೊಲೀಸ್ನವರು ATM ಮರ್ಡರ್ ಕೇಸ್ಗೆ ಸಬಾಸ್ಟಿನ್ ಮತ್ತೆ ಸಿಜುಗೆ ಸುಪಾರಿ ಕೊಡೋಕೆ ಜೋಶಿ ಮತ್ತೆ ಆ ಹುಡುಗರ ಮಧ್ಯೆ ಮಧ್ಯಸ್ಥಿಕೆ ವಹಿಸಿದವ್ರನ್ನ ಕಾಲ್ ರೆಕಾರ್ಡ್ಸ್ ಮೂಲಕ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತಾರೆ. ಈಗ ಗಿರಿ ಬಾವ ಸೈಜು ಸಬಾಸ್ಟಿನ್ ಊರಿಗೆ ಬಂದು ಅವನ ಅಕ್ಕಪಕ್ಕದವ್ರಿಗೆ ಅವನೇನಾದ್ರೂ ಈ ಕಡೆ ಬಂದ್ರೆ ಇನ್ಫಾರ್ಮೇಶನ್ ಕೊಡಿ ಅಂತ ಹಣ ಕೊಟ್ಟು ಬರ್ತಿರ್ತಾನೆ. ಆದ್ರೆ ಇವರಿಬ್ರು ಮುಂಚೆನೆ ಅಲ್ಲಿಗೆ ಬಂದಿರ್ತಾರೆ. ಸೈಜು ಕತ್ಲಲ್ಲಿ ಕಾರ್ ಕಡೆ ಬರ್ತಿದ್ದಾಗ ಅವನ ಮುಂದೆ ಬಂದು ಎದೆಗೆ ಗನ್ ಪಾಯಿಂಟ್ ಇಡ್ತಾರೆ. ಬ್ರಿಡ್ಜ್ ಇಂದ ನೀರೊಳಗಡೆ ಬಿದ್ದ ಮೇಲೆ ಇಬ್ಬರಿಗೂ ಮುಖ ಎಲ್ಲ ತುಂಬಾ ಗಾಯ ಆಗಿದೆ. ಗುರುತು ಸಿಗದೆ ಇರ್ಲಿ ಅಂತ ಕಟಿಂಗ್ ಬೇರೆ ಮಾಡ್ಕೊಂಡಿರ್ತಾರೆ. ಸೈಜು ಎದೆಗೆ ಗನ್ ಇಟ್ಟು ನಿಮ್ಮನ್ನೆಲ್ಲ ಸಾಯಿಸ್ದೇನೆ ನಾವು ಸಾಯ್ತೀವಿ ಅನ್ಕೊಂಡಿದೀರಾ, ನಮ್ಮೂರ್ಗೆ ಬಂದು ನಮ್ಮ ಅಕ್ಕಪಕ್ಕದವ್ರಿಗೆ ಹಣ ಕೊಟ್ಟು ನಮ್ಮನ್ನ ಹಿಡ್ಕೊಡಕ್ಕೆ ಹೇಳ್ತೀರಾ ಅಂತ ಹೇಳಿ ಫೈರ್ ಮಾಡ್ತಾನೆ. ಆದ್ರೆ ಅದು ಫೈರ್ ಆಗಲ್ಲ, ಬುಲೆಟ್ ಖಾಲಿ ಆಗಿರುತ್ತೆ. ತಕ್ಷಣ ಸಿಜು ಚಾಕು ತೆಗಿತಾನೆ. ಸೈಜು ಫೈಟ್ ಬ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇಬ್ರು ಸೇರಿ ಹಿಂದೆ ಭುಜಕ್ಕೆ 2 ಸಲ ಚಾಕು ಇರಿತಾರೆ. ನಂತರ ಗಿರಿಗೆ ಕಾಲ್ ಮಾಡಿ ನಿಮ್ಮನ್ನ ಬಾರಿ ದೊಡ್ಡ ಬಿಗ್ ಶಾಟ್ಸ್ ಅಂತ ಅನ್ಕೊಂಡಿದ್ವಿ, ಇಷ್ಟೆಲ್ಲ ಕಳ್ಕೊಂಡ್ರು ನಮ್ಮನ್ನ ಹುಡ್ಕೋದನ್ನ ಬಿಟ್ಟಿಲ್ಲ ಅಲ್ವಾ ನೀವು, ಪೊಲೀಸರಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿಲ್ಲ ಅಂದ್ರೆ ನಾವಿಬ್ರು ಮೀಟ್ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ಯಾ ಅಲ್ವಾ, ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ದುಡ್ಡು ಕೊಡೋಕೆ ನಿಮ್ ಬಾವನ್ನ ಕಳ್ಸಿದ್ದಲ್ಲ, ಈಗ ತಾನೇ ಅವನನ್ನ ಭೇಟಿ ಆದ್ವಿ, ನಿನ್ನ ಕೇಳ್ತಿದ್ದಾನೆ, ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ತಕ್ಷಣ ಗಿರಿ ಕಾರ್ ತಗೊಂಡು ಅಲ್ಲಿಂದ ಅರ್ಜೆಂಟ್ ಅಲ್ಲಿ ಹೊರಡ್ತಾನೆ. ಇವರು ಹೋಗೋ ಅಷ್ಟರಲ್ಲಿ ಸೈಜುನ ಡಿಕ್ಕಿಲಿ ಹಾಕಿ ಹೋಗಿರ್ತಾರೆ. ಅವನಿಗೆ ವಿಪರೀತ ರಕ್ತಸ್ರಾವ ಆಗಿರುತ್ತೆ. ತಕ್ಷಣ ಗಿರಿ ಸೈಜುನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಡಾಕ್ಟರ್ಸ್ ಸರ್ಜರಿ ಮಾಡಿದೀವಿ, ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಗೌರಿ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಮಾನಸಿಕವಾಗಿ ತುಂಬಾ ಕುಗ್ಗ್ ಹೋಗಿರ್ತಾಳೆ. ಒಟ್ಟಾರೆ ಇವರ ಎಂಟೈರ್ ಫ್ಯಾಮಿಲಿ ತುಂಬಾ ನಲುಗ್ ಹೋಗಿರ್ತಾರೆ. ಪೊಲೀಸರು ಹಾಸ್ಪಿಟಲ್ ಹತ್ರ ಬಂದು ನಾವು ತುಂಬಾ ಸ್ಟ್ರಾಂಗ್ ಆಗಿ ಸರ್ಚಿಂಗ್ ಮಾಡ್ತಿದೀವಿ, ಅವರ ಫೋನ್ ಟ್ರೇಸ್ ಮಾಡಿದೀವಿ, ಅವರು ಈ ಸಿಟಿ ಬಿಟ್ಟು ಇನ್ನೂ ಹೋಗಿಲ್ಲ, ಬೆಳಿಗ್ಗೆ ಅಷ್ಟರಲ್ಲಿ ಖಂಡಿತ ಅವ್ರನ್ನ ಹಿಡಿತೀವಿ, ಇಡೀ ಪೊಲೀಸ್ ಫೋರ್ಸ್ ನಿಮ್ ಜೊತೆ ಇದೆ, ದಯವಿಟ್ಟು ನೀವು ಕಾನೂನನ್ನ ಕೈಗೆ ತಗೊಳ್ಳೋ ಯಾವುದೇ ಕೆಲಸನ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಗಿರಿ ಲಾಸ್ಟ್ ಇಯರ್ ಜೋಸೆಫ್ ಕೊಲೆಯಾಗಿ ಚಿಯಾರಾಮ್ ಅಲ್ಲಿ ಅಂತ್ಯಕ್ರಿಯೆ ಆಗಬೇಕಾದ್ರೆ ನಮ್ಗೆ ಕಾನೂನನ್ನ ಕೈಗೆ ತಗೋಬೇಡಿ ಅನ್ನೋ ಮಾತುಗಳನ್ನ ಹೇಳಿದ್ರೆ, ಅದು ಕಳೆದು ಮುಂದಿನ ವಾರನೇ 3 ಜನ ಅವನ ಆಪ್ತರು ಅರುಣ ಕುಟೀರದಲ್ಲಿ ಹತ್ಯೆ ಆದ್ರು. ಲಾಸ್ಟ್ ವೀಕ್ ನನ್ನ ಆಪ್ತ ಸ್ನೇಹಿತ ಡೇವಿಡ್ ನ ಕಳ್ಕೊಂಡ್ವಿ. ಇವತ್ತು ಮತ್ತೊಬ್ಬ ನಮ್ಮ ಸಂಬಂಧಿಕನಿಗೆ ಹಾಸ್ಪಿಟಲ್ ಅಲ್ಲಿ ಹೊಲಿಗೆ ಆಗ್ತಿದ್ದಾರೆ. ನಮ್ಮ ಹಿಸ್ಟ್ರಿ ಏನೇ ಇರಬಹುದು, ಆದ್ರೆ ಈಗ ನಾವು ಕಾಮನ್ ಪಬ್ಲಿಕ್ ಗೆ ತೊಂದರೆ ಆಗುವಂತ ಯಾವುದೇ ಕೆಲಸ ಮಾಡೋಕೆ ಮುಂದಾಗ್ತಿಲ್ಲ. ಆದ್ರೆ ನೀವು ನಮ್ಮಿಂದ ಬೀಳೋದನ್ನ ಬಿಟ್ಟಿಲ್ಲ. ಆ ಇಬ್ರನ್ನ ಯಾರಾದ್ರೂ ಹಿಡಿಲಿ, ಆದ್ರೆ ಕೊಲ್ಲೋರು ಮಾತ್ರ ನಾವೇ ಆಗಿರ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಈಗ ಹಾಸ್ಪಿಟಲ್ ಅಲ್ಲಿ ಗಿರಿ ಅವರಮ್ಮ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಪಾಪಿಗಳು ಹಿಜಾಬ್ ಹಾಕೊಂಡು ಅಲ್ಲಿಗೂ ಬಂದಿರ್ತಾರೆ. ಗಿರಿ ಅವರಮ್ಮ ಮುಂದೆ ಬುರ್ಕಾ ತೆಗೆದು ಸಿಜು ಚಾಕ್ ಹಾಕೋಕೆ ಬಂದಾಗ ಅವ್ರಮ್ಮನ ಕೈ ಹಿಡಿದು ಟ್ವಿಸ್ಟ್ ಮಾಡ್ಬಿಡ್ತಾರೆ. ಸಿಜು ನೋವು ತಡೆಯೋಕಾಗದೆ ಕಿರ್ಚಾಡ್ಬಿಡ್ತಾನೆ. ಆಗ ಸಬಾಸ್ಟಿನ್ ಚುಚ್ಚಿಬಿಡ್ತಾನೆ. ವಿಷಯನ ಗಿರಿಗೆ ಫೋನ್ ಮಾಡಿ ಹೇಳಿದ್ದೇನೆ. ಗಿರಿ ಹಾಸ್ಪಿಟಲ್ ಕಡೆ ಗಾಬರಿಯಿಂದ ಬರ್ತಿರ್ತಾನೆ. ಅಷ್ಟರಲ್ಲಿ ಗಿರಿಗೆ ಹಾಸ್ಪಿಟಲ್ ಇಂದ ಹೋಗಿ ಪೊಲೀಸ್ನವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಕಾಲ್ ಬರುತ್ತೆ. ತಕ್ಷಣ ಗಿರಿ ಸ್ಟೇಷನ್ ಗೆ ಹೋಗ್ತಾನೆ. ಇವರಿಬ್ರು ಎಂತ ಬಂಡ್ರು ಅಂದ್ರೆ ಗಿರಿ ಮುಂದೆ ಬಂದು ನಗ್ತಾನೆ. ಗಿರಿಯಣ್ಣ ಅಂತೂ ನಾವಿಬ್ರು ಭೇಟಿ ಆದ್ವಲ್ಲ ಅಂತಾನೆ. ಗಿರಿ ಅಂತೂ ಇವರು ಪೊಲೀಸ್ನವ್ರಿಗೆ ಯಾಕೆ ಸಿಕ್ಕಿದ್ರೋ ನನ್ನ ಕೈಗೆ ಸಿಗಬೇಕಿತ್ತು ಅಂತ ಅನಿಸ್ತಿರುತ್ತೆ. ಅಷ್ಟರಲ್ಲೇ ಕಮಿಷನರ್ ಬಂದು ಗಿರಿಗೆ ನೀನು ಎಷ್ಟು ಡ್ಯಾಮೇಜ್ ಗೆ ಒಳಗಾಗಿದ್ಯಾ ಅಂತ ನಮ್ಗೆ ಅರ್ಥ ಆಗುತ್ತೆ, ಆದ್ರೆ ಕಾನೂನು ಕೈಗೆ ತಗೊಳ್ಳೋ ಆಲೋಚನೆ ಮಾಡ್ಬೇಡ. ಈ ಟೈಮ್ ಅಲ್ಲಿ ನೀನ್ ಇಲ್ಲಿಗೆ ಬಂದಿರೋದೇ ಇಲ್ಲಿಗಲ್. ಇವರಿಬ್ರು ಮತ್ತೆ ಜೀವನ ಪೂರ್ತಿ ಜೈಲಿಂದ ಆಚೆ ಬರ್ದೇ ಇರೋ ಹಾಗೆ ಚಾರ್ಜಸ್ ಹಾಕಿದೀನಿ, ನಾಳೆನೆ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಗಿರಿ ಸ್ಟೇಷನ್ ಇಂದ ಹೊರಟೋಗ್ತಾನೆ. ಮಾರನೇ ದಿವಸ ಇಡೀ ನ್ಯೂಸ್ ಕವರೇಜ್ ಎಲ್ಲ ಕೋರ್ಟ್ ಮುಂದೆನೆ ಇರುತ್ತೆ.
ಈಗಲೂ ಯಾರಿಗೂ ಗೌರಿ ವಿಷಯದಲ್ಲಿ ನಡೆದಿರೋದು ಗೊತ್ತಿಲ್ಲ. ಎಲ್ರು ಕವರ್ ಮಾಡ್ತಿರೋದು ATM ಮರ್ಡರ್, ಡೇವಿಡ್ ಮರ್ಡರ್ ಕೇಸ್ ಮಾತ್ರ. ಕೋರ್ಟ್ ಹತ್ರ ತುಂಬಾ ಜನ ಸೇರಿರ್ತಾರೆ. ಪೊಲೀಸ್ನವರು ಇವರಿಬ್ರಿಗೂ ಬೇಡಿ ಹಾಕಿ ಪ್ರೊಟೆಕ್ಷನ್ ಅಲ್ಲಿ ಕರ್ಕೊಂಡ್ ಬರ್ತಿದ್ರೆ ಸುತ್ತ ಸಿಜು ತಂದೆ ತಾಯಿ, ಸಬಾಸ್ಟಿನ್ ತಂದೆ ತಾಯಿ, ಗಿರಿ ಫ್ಯಾಮಿಲಿ ಕಡೆಯವರು ಎಲ್ರು ನಿಂತಿರ್ತಾರೆ. ಗೌರಿ ಬಂದು ಒಂದು ಸಲ ಕಪಾಳಕ್ಕೆ ಹೊಡಿತಾಳೆ. ಸಬಾಸ್ಟಿನ್ ಎಲ್ರನ್ನು ಗುರಾಯಿಸ್ಕೊಂಡು ಬರ್ತಿರ್ತಾನೆ. ಆದ್ರೆ ನೋಡ್ತಿದ್ದಂಗೆ ಎಲ್ಲಿಂದನೋ ಫೈರ್ ಮಾಡಿದ ಬುಲೆಟ್ಸ್ ಇಬ್ಬರು ಭುಜಕ್ಕೂ ಬೀಳುತ್ತೆ. ಪೊಲೀಸ್ನವರು ಬಿಲ್ಡಿಂಗ್ಸ್ ಸುತ್ತ ನೋಡಿದ್ರೆ ಯಾರು ಕಾಣಲ್ಲ. ತಕ್ಷಣ ಇಬ್ಬರನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಅವರು ಸಾಯ್ಬಾರ್ದು ಅಂತಾನೆ ಎದೆ ಮಟ್ಟದಿಂದ ಮೇಲಕ್ಕೆ ಗುಂಡು ಹಾರಿಸಿರ್ತಾರೆ. ಈ ಘಟನೆಯಾದ ಮೇಲೆ ಮೀಡಿಯಾದಲ್ಲಿ ಎಲ್ಲ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇದ್ರು ಇಂತ ಘಟನೆ ನಡೆದಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಅಂತ ರಿಪೋರ್ಟ್ ಮಾಡ್ತಿರ್ತಾರೆ. ಹಾಸ್ಪಿಟಲ್ ಹೊರಗಡೆ ದೊಡ್ಡ ಜನ ಸಮೂಹನೆ ಬಂದಿರ್ತಾರೆ. ಪೊಲೀಸ್ನವ್ರಿಗಂತೂ ಇದು ದೊಡ್ಡ ತಲೆನೋವಾಗಿರುತ್ತೆ. ಗಿರಿ ಟೀಮ್ ಅವರು ಬೇರೆ ಏನೋ ಪ್ಲಾನ್ ಮಾಡಿದಾರೆ ಅಂತ ಅನಿಸ್ತಿರುತ್ತೆ. ಅಷ್ಟರಲ್ಲೇ ಇಡೀ ಪಬ್ಲಿಕ್ ದಂಗೆ ಇದ್ದು ಹಾಸ್ಪಿಟಲ್ ಒಳಗಡೆ ನುಗ್ಗೋಕೆ ಟ್ರೈ ಮಾಡ್ತಾರೆ. ತಕ್ಷಣ ಕಮಿಷನರ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ನಮ್ಗೆ ಇನ್ನಷ್ಟು ಪೊಲೀಸ್ ಫೋರ್ಸ್ ಬೇಕು ಅಂತ ತಿಳಿಸ್ತಾರೆ. ನೋಡ್ತಿದ್ದಂಗೆ ಆಂಬುಲೆನ್ಸ್ ಬಂದು ಪಾರ್ಕ್ ಮಾಡಿದ ವೆಹಿಕಲ್ಸ್ ಗೆ ಗುದ್ಕೊಂಡು ನಿಂತ್ಕೊಳ್ಳುತ್ತೆ. ಕಮಿಷನರ್ ಗೆ ನಮ್ಮನ್ನ ಡೈವರ್ಟ್ ಮಾಡೋಕೆ ಇವರು ಮಾಡಿರೋ ಪ್ಲಾನ್ ಅಂತ ಅರ್ಥ ಆಗಿ ತಕ್ಷಣ ಅವರಿಬ್ರು ಇದ್ದ ವಾರ್ಡ್ ಗೆ ಹೋಗಿ ನೋಡಿದ್ರೆ ಗೋಡೆನ ಬರ್ಸ್ಟ್ ಮಾಡಿ ಸಬಾಸ್ಟಿನ್ ಮತ್ತೆ ಸಿಜುನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಬರ್ಸ್ಟ್ ಆಗಿದ್ದ ಸೌಂಡ್ ಕೇಳಿಸ್ತೇ ಇರ್ಲಿ ಅಂತಾನೆ ಆಂಬುಲೆನ್ಸ್ ನ ಕರೆಕ್ಟ್ ಆಗಿ ಗುದ್ದಿಸಿ ಸೌಂಡ್ ಮಾಡಿಸಿರ್ತಾರೆ. ಪೊಲೀಸ್ನವರು ಎಷ್ಟು ಹೈ ಅಲರ್ಟ್ ಆಗಿ ಹುಡುಕಾಡಿದ್ರು ಗಿರಿ ಒಂದು ಉತ್ಸವ ನಡೀತಿರೋ ಜಾಗದಲ್ಲಿರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಗೆ ಎತ್ತಾಕೊಂಡು ಹೋಗಿರ್ತಾನೆ. ಅವರು ಯೂಸ್ ಮಾಡೋ ಸುತ್ತಿಗೆ ಮತ್ತೆ ಸ್ಕ್ರೂ ಡ್ರೈವರ್ ನ ತಂದು ಅವರ ಮುಂದೆನೆ ಎಸಿತಾನೆ. ಸಬಾಸ್ಟಿನ್ ಅಟ್ಯಾಕ್ ಮಾಡಕ್ಕೆ ಬಂದಾಗ ಒಂದೇ ಏಟು ಜಾ ಲೈನ್ ಮೇಲೆ ಹೊಡೆದಿದ್ದೆ ನೆಲಕ್ಕೆ ಬೀಳ್ತಾನೆ. ಸಿಜುಗೂ ಕೂಡ ಎದೆಗೂಡು ಹೊಡೆದು ಹೋಗೋ ಹಾಗೆ ಹೊಡಿತಾನೆ. ಇಷ್ಟು ದಿವಸದ ದ್ವೇಷದ ಕಿಚ್ಚಲ್ಲಿ ಇಬ್ಬರಿಗೂ ಕೂಡ ಏಟ್ಗಳು ಹೆಂಗಿರ್ತವೆ ಅಂದ್ರೆ ನೆಲಕ್ಕೆ ಬಿದ್ದವರು ಮತ್ತೆ ಎದ್ದೊಳಕ್ಕೆ ಆಗ್ಬಾರ್ದು ಆ ತರ ಹೊಡಿತಾನೆ. ಆಮೇಲೆ ಎಳ್ಕೊಂಡು ಹೋಗಿ ಇಬ್ರು ಕೈಗಳಿಗೂ ಹಗ್ಗ ಕಟ್ಟಿ ನೇತ್ ಹಾಕ್ತಾನೆ. ಈಗಲೂ ಈ ಸಬಾಸ್ಟಿನ್ ಸಿಜು ನಿಂಗೇನಾದ್ರೂ ನೋವಾಗ್ತಿದ್ಯಾ ಅಂತ ಕೇಳ್ತಾನೆ. ಸಿಜು ಎಂತದೂ ಇಲ್ಲ ಅಂತಾನೆ. ಸಬಾಸ್ಟಿನ್ ನನಗೂ ಅಷ್ಟೇ ಯಾವ ನೋವು ಆಗ್ತಿಲ್ಲ. ಗಿರಿ ಅಣ್ಣ ಮುಂದೆ ಏನ್ ಪ್ಲಾನ್ ಮಾಡಿದಾನೋ ಅಂತ ಕ್ಯೂರಿಯಾಸಿಟಿ ಆಗ್ತಿದೆ. ನಮ್ಮ ಕೈಗಳನ್ನ ಕಟ್ಟಿ ನೇತ್ ಹಾಕಿರೋದನ್ನ ನೋಡ್ತಿದ್ರೆ ಖಂಡಿತ ನಮ್ಮನ್ನ ಹ್ಯಾಂಗಿಂಗ್ ಅಂತೂ ಮಾಡಲ್ಲ. ಆದ್ರೂ ಗಿರಿ ಅಣ್ಣ ಇಷ್ಟು ಶ್ರೀಮಂತ ಆಗಿ ಏನ್ ಪ್ರಯೋಜನ ಬಂತು? ಇವರ ಬಾಮೈದ ಕ್ಲೋಸ್ ಫ್ರೆಂಡ್ ಡೇವಿಡ್ ಅಮ್ಮ ಯಾರನ್ನು ಬಿಟ್ಟಿಲ್ಲ. ಅದ್ರಲ್ಲೂ ಸ್ಪೆಷಲ್ ಅಂದ್ರೆ ನಮ್ಮ ಗಿರಿ ಅಣ್ಣನ ಹೆಂಡತಿ ಅಂತ ಹೇಳ್ತಿದಂಗೆ ಸಿಜು ಬಾಡಿ ಬರ್ಸ್ಟ್ ಔಟ್ ಆಗಿ ಇಡೀ ದೇಹ ಪೀಸ್ ಪೀಸ್ ಆಗ್ಬಿಡುತ್ತೆ. ಅದನ್ನ ಕಣ್ಣಾರೆ ನೋಡಿ ಇಷ್ಟೊತ್ತು ಸಬಾಸ್ಟಿನ್ ಮುಖದ ಮೇಲಿದ್ದ ನಗು ಕೊನೆಗೂ ಹೋಗಿ ಭಯ ಬರುತ್ತೆ. ಈ ತರದ ಸಾವನ್ನ ಇವರಿಬ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಸಬಾಸ್ಟಿನ್ ಗಿರಿ ಅಂತ ಕೂಗಿದ್ದೆ ಅವನ ಬಾಡಿ ಕೂಡ ಬರ್ಸ್ಟ್ ಆಗಿ ಇಡೀ ದೇಹ ಚೂರ್ ಚೂರಾಗುತ್ತೆ. ಕೊನೆಗೂ ಇವ್ರ ದ್ವೇಷಕ್ಕೆ ಸೇಡಿನ ಅಂತ್ಯ ಸಿಗುತ್ತೆ. ಡೇವಿಡ್ ಹೆಂಡತಿ ಜಯ ನೇತಾಡ್ತಿದ್ದ ಕೈಗೂನು ಗುಂಡು ಹೊಡೆದು ಕೋಪ ತೆರೆಸ್ಕೊತಾಳ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಸ್ನೇಹಿತರೆ, ರೀಸೆಂಟ್ ಆಗಿ ತಳಪತಿ ವಿಜಯ್ ಅವರ ಕತ್ತಿ ಸಿನಿಮಾನ ಎಕ್ಸ್ಪ್ಲೇನ್ ಮಾಡಿದೀನಿ. ಕಪಿಲ್ ದೇವ್ ಅವರ ಬಯೋಪಿಕ್ 83 ಮೂವಿ ಎಷ್ಟು ಇನ್ಸ್ಪೈರಿಂಗ್ ಇದೆ ಅದನ್ನು ಕೂಡ ಮಾಡಿದೀನಿ. ನಾನು ಆದಷ್ಟು ಮೀನಿಂಗ್ ಫುಲ್ ಆಗಿರೋ ಪ್ರಬುದ್ಧವಾಗಿ ಸಂದೇಶ ಇರುವಂತ ಸಿನಿಮಾಗಳನ್ನ ಹಾಕೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಆತರ ಒಳ್ಳೆ ವಿಷಯಗಳಿರುವಂತ ಮೂವೀಸ್ ನ ಜನ ಯಾಕೋ ಓಪನ್ ಮಾಡೋದೇ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ರೈತರ ಜಮೀನುಗಳನ್ನ ಡಬಲ್ ತ್ರಿಬಲ್ ದುಡ್ಡು ಕೊಟ್ಟು ಅಕ್ವೈರಿನ ಮಾಡ್ಕೊಂಡ್ ಬಿಡ್ತಾರೆ. ಆದ್ರೆ ಹಣದ ಆಸೆಗೆ ವ್ಯವಸಾಯದ ಭೂಮಿ ಕಳ್ಕೊಳ್ಳೋ ರೈತರ ಭವಿಷ್ಯ ಮುಂದೆ ಎಷ್ಟು ಘೋರವಾಗಿರುತ್ತೆ, ಅದರಿಂದಾಗೋ ದುಷ್ಪರಿಣಾಮಗಳೇನು ಅನ್ನೋದನ್ನ ಕತ್ತಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಹೋಗಿ ನೋಡಿ. ಖಂಡಿತ ನಿಮ್ಗೆ ಡಿಸಪಾಯಿಂಟ್ ಮಾಡೋ ಯಾವ ಮೂವೀಸ್ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.